ಬೆಂಗಳೂರಿನಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ 9 ಕೋಟಿ ಹಣ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಪೊಲೀಸರಿಂದ ವಾಹನ ವಶಕ್ಕೆ ಪಡೆಯಲಾಗಿದೆ. ಖಚಿತ ಮಾಹಿತಿಗಳು ಸಿಕ್ಕಿತ್ತು. ದುಡ್ಡು ಸಾಗಾಟದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸ್ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿದರು. ತಮಿಳುನಾಡಿನ ಸಿಂಧು ಜುವೆಲರ್ಸ್ ಮಾಲೀಕನಿಗೆ ಸೇರಿದ ದುಡ್ಡಿದು. ಆದರೆ ಲೆಕ್ಕವಿಲ್ಲದೆ ಸಾಗಿಸ್ತಾ ಇದ್ದಂತಹ ದುಡ್ಡನ್ನ ಏಕಾಏಕಿ ಅಧಿಕಾರಿಗಳು ಬಂದು ವಶಕ್ಕೆ ಪಡ್ಕೊಂಡ್ರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ತಮಿಳುನಾಡಿನ ಸಿಂಧು ಜುವೆಲರ್ಸ್ ಮಾಲೀಕನಿಗೆ ಸೇರಿದಂತಹ ದುಡ್ಡಿದು. ಒಟ್ಟು 9 ಕೋಟಿ ಹಣ. ಈ ದುಡ್ಡನ್ನು ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇತ್ತು. ನೋಡಿ, ಒಂದು ವೇಳೆ ಏನಾದರೂ ಹೆಚ್ಚಿಗೆ ದುಡ್ಡು ಸಾಗಾಟ ಮಾಡ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿರೋ ದಾಖಲೆಗಳನ್ನು ಇಟ್ಕೊಂಡಿರಬೇಕು. ಆದರೆ ಯಾವುದೇ ದಾಖಲೆಗಳಿಲ್ಲದೆ ದುಡ್ಡನ್ನು ಸಾಗಾಟ ಮಾಡಲಾಗ್ತಾ ಇತ್ತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೊಂದೆಡೆ ಈಗ ಎಲೆಕ್ಟ್ರಾನಿಕ್ ಪೊಲೀಸರು ವಾಹನವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಅವರು ದಾಳಿ ಮಾಡಿದ್ರು. ಇನ್ನು ಯಾವಾಗ ವಿಚಾರಿಸಿದ್ರು ತಮಿಳುನಾಡಿನ ಸಿಂಧು ಜುವೆಲರ್ಸ್ ಮಾಲೀಕನಿಗೆ ಸೇರಿದ ದುಡ್ಡಿದು ಅಂತ ಗೊತ್ತಾಗುತ್ತೆ. ಇದೀಗ ದುಡ್ಡಿನ ಮೂಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ನಡೀತಾ ಇದೆ. ಜುವೆಲರ್ಸ್ನಲ್ಲಿ ಎಷ್ಟು ಜುವೆಲರಿಯನ್ನು ಮಾರಿದ ದುಡ್ಡಿದು, ಏನು ಎತ್ತ, ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತಹ ಸಾಧ್ಯತೆಗಳು ಇದೆ. ಇನ್ನು ಇದೀಗ ಜ್ಯುವೆಲರಿ ಶಾಪ್ನ ಮಾಲೀಕನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ದುಡ್ಡು ಎಲ್ಲಿಂದ ತಂದಿರುವಂಥದ್ದು, ದುಡ್ಡಿನ ಮೂಲ ಏನು, ಜ್ಯುವೆಲರಿದ್ದಾಗಿದ್ದರೆ ಎಷ್ಟು ದಿನದ ದುಡ್ಡಿದು, ಜ್ಯುವೆಲರಿ ಮಾರಾಟ ಮಾಡಿರೋದಕ್ಕೆ ಇರುವಂತಹ ದಾಖಲೆಗಳೇನು, ಕೊಂಡುಕೊಂಡಿರೋರು ಯಾರು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆ ನಡೆಯುತ್ತೆ. ಹಾಗಾಗಿ ಇದಕ್ಕೆ ಜ್ಯುವೆಲರಿ ಮಾಲೀಕರು ಯಾವ ರೀತಿಯಾಗಿ ದಾಖಲೆಗಳನ್ನು ಒದಗಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಇತ್ತ ಪೊಲೀಸ್ ತನಿಖೆಯಿಂದ ಯಾವ್ಯಾವ ವಿಚಾರಗಳು ಹೊರಬರುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ.